ಈ ಬಾರಿ ವಿಶೇಷವಾಗಿ ಒಂದು ತಿಂಗಳ ಮಾಸೋತ್ಸವ ಆಗಸ್ಟ್ 1ರಿಂದ ಸೆಪ್ಟೆಂಬರ್ 1 ತನಕ 32 ದಿನಗಳ ನಿರಂತರ ರಾಜಾಂಗಣ ಮಧ್ವ ಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಗೊಂಚಲಾಗಿ ಬರ್ತಾನೆ. ಇವತ್ತು 22ರಿಂದ ನಾವು ವೈವಿಧ್ಯವಾಗಿ ಒಂದು ಅಷ್ಟೋತ್ಸವ ಸಪ್ತೋತ್ಸವ ಅಂತ. ಸೊ 22 ನಾವು ಇವತ್ತು ಜಾನಪದ ಕರಕುಶಲ ಸಾಮಗ್ರಿಗಳ ಉದ್ಘಾಟನೆ, ಅದರೊಂದು ಕರಕುಶಲ ಉತ್ಸವ ಅಂತ. ನಾಳೆ ಲಡ್ಡುಗಳ ವೈವಿಧ್ಯ 108 ಲಡ್ಡುಗಳ ಒಂದು ಪ್ರದರ್ಶನ ಮತ್ತು ಮಾರಾಟ. ಅದೊಂದು ಇಷ್ಟರವರೆಗೆ ಇಲ್ಲಿ ಉಡುಪಿಯಲ್ಲಿ ಆಗಲಿಲ್ಲ. 108 ಒಂದು ಪ್ರದರ್ಶನದ ವ್ಯವಸ್ಥೆಯಲ್ಲಿ ಆ ಒಂದು ಲಡ್ಡುಗಳ ಹೆಸರೇ ಒಂದು ನಮಗೆ ಭಾರಿ ವೈಚಿತ್ರ್ಯಪೂರ್ಣವಾಗಿದೆ. 108 ಲಡ್ಡುಗಳಿಗೂ ಒಂದೊಂದು ಹೆಸರು. ಹೌದು, ಅದಂದ್ರೆ ವೈವಿಧ್ಯಪೂರ್ಣವಾಗಿ ನಾವು ಈಗಾಗಲೇ ಒಂದು ಪ್ಯಾಂಪ್ಲೆಟ್ ಅನ್ನು ಮಾಡಿಕೊಂಡಿದ್ದೇವೆ. ಇದರಲ್ಲಿ ಶ್ರೀಕೃಷ್ಣ ಪರ್ಯಾಯ ಮಠ ಅಂತ ಹೇಳಿ 108 ಲಡ್ಡುಗಳ ಒಂದು ಹೆಸರನ್ನು ಸಮೇತ ಸೂಚಿಸಿದೆ. ಅಂದ್ರೆ ಯಾವುದೋ ಲಡ್ಡು ಅಂತಲ್ಲ, ಕ್ಷೇತ್ರದ ಲಡ್ಡುಗಳು ಒಂದಕ್ಕೊಂದು ಡಿಫರೆಂಟ್ ಇರುವುದರಿಂದ ಈಗಾಗಲೇ ಮಥುರಾ ಲಡ್ಡು ಅಂತ ಬೇರೆ, ತಿರುಪತಿ ಲಡ್ಡು ಅಂತ ಬೇರೆ, ಹಾಗೆ ಪ್ರತಿಯೊಂದು ಕ್ಷೇತ್ರಕ್ಕೂ ಒಂದೊಂದು ಲಡ್ಡುಗಳ ಒಂದು ವ್ಯವಸ್ಥೆ ಉಂಟು. ಈ ರೀತಿಯಲ್ಲಿ 108 ಲಡ್ಡುಗಳ ಈಗಾಗಲೇ ಪಟ್ಟಿ ರೆಡಿಯಾಗಿದೆ. ಇದರ ಪ್ರಿಪರೇಷನ್ ಕೂಡ ಈಗ ತಯಾರಾಗಿದೆ. ಅದು ನಾಳೆ 23ನೇ ತಾರೀಕಿಗೆ ಸಂಜೆ ಅದರ ಒಂದು ಕೌಂಟ್ರ್, ಶ್ರೀಕೃಷ್ಣನ ಒಂದು ವ್ಯವಸ್ಥೆಯಲ್ಲಿ ಆ ಕೌಂಟ್ರ್ ಒಂದು ಉದ್ಘಾಟನೆ ಆಗ್ತದೆ. ಇದು ಒಂದು 5-6 ದಿವಸ ಈ ಲಡ್ಡು ಪ್ರದರ್ಶನ ಹಾಗೂ ಮಾರಾಟ. ಅಂದರೆ ನಾವು ನಮ್ಮ ಮಕ್ಕಳ ಒಂದು ಜನ್ಮಾಷ್ಟಮಿ ಅಥವಾ ನಕ್ಷತ್ರಕ್ಕಾಗುವ ಹಾಗೆ ನಾವು ವಿಜೃಂಭಣೆಯಿಂದ ಮಾಡ್ತೇವೆ. ಜಗದೊಡೆಯ ಕೃಷ್ಣನ ಒಂದು ಹಬ್ಬವನ್ನು ನಾವೆಲ್ಲ ಕೂಡಿ ವಿಜೃಂಭಣೆಯಿಂದ ಮಾಡುವ ಉದ್ದೇಶ. ತಿನ್ಲಿಕ್ಕೂ ಬೇಕು, ಆಡ್ಲಿಕ್ಕೂ ಬೇಕು, ಉತ್ಸವಾದಿಗಳಲ್ಲಿ ಲೀಲೋತ್ಸವ ನಡಿಬೇಕೆನ್ನುವ ಕಲ್ಪನೆ, ಸಮಗ್ರ ಚಿಂತನೆಯಲ್ಲಿ ಲಡ್ಡೋತ್ಸವ ಹಾಕೊಂಡು. ಹಾಗೆ ಶನಿವಾರ 24ಕ್ಕೆ ಗೀತೋತ್ಸವ ಅಂತ. ಶ್ರೀಗಳವರು ದೊಡ್ಡ ಕನಸು ಕೋಟಿ ಗೀತ ಲೇಖನ ಎಂಬುದು ಪ್ರತಿಯೊಬ್ಬ ಮನೆಯಲ್ಲಿ ಮನದಲ್ಲಿ ಗೀತೆ ಇರಬೇಕು, ನಮ್ಮ ಸನಾತನ ಧರ್ಮ ಉಳಿಸಬೇಕು. ಈ ನಿಟ್ಟಿನಲ್ಲಿ ಭಗವದ್ಗೀತೆ ಕೃಷ್ಣನೇ ಹೇಳಿದ ಮಾತನ್ನು ನಾವು ಕೃಷ್ಣನಿಂದ ಪ್ರೇರಿತಗೊಂಡು ನಾವು ಲೇಖನವನ್ನು ಬರೆದು ಕೃಷ್ಣನಿಗೆ ಅರ್ಪಿತ ಆದರೆ ಯಾವ ತಂದೆ ತಾಯಿ ಮಕ್ಕಳು ತಾವು ಹೇಳಿದಾಗೆ ಕೇಳ್ತಾರಂತ ಆದಾಗ ತಂದೆ ತಾಯಿ ಖುಷಿ ಪಡ್ತಾರೋ, ಹಾಗೆ ಭಗವಂತ ನಾನು ಕೊಟ್ಟ ನುಡಿಯನ್ನು ಜನರು ಪಾಲಿಸ್ತಾ ಇದ್ದಾರೆ ಅಂತ ಹೇಳುವಾಗ ಆ ಭಗವಂತನಿಗೆ ಖುಷಿ ಪಡ್ತದೆ. ಅವನಿಗೆ ಬೇರೆ ಯಾವುದು ಬೇಡ, ನಾನು ಹೇಳಿದಾಗೆ ಇವರು ಕೇಳ್ತಿದ್ದಾರೆ ಎನ್ನುವ ಚಿಂತನೆ ಭಗವಂತನ ಖುಷಿ. ಆ ರೀತಿಯಲ್ಲಿ ಗೀತೋತ್ಸವ ಎನ್ನುವ ಕಲ್ಪನೆಯಲ್ಲಿ ರಥಬೀದಿಯಲ್ಲಿ ಒಂದು ಮೆರವಣಿಗೆಯೊಂದಿಗೆ ಗೀತೋತ್ಸವದ ಕಲ್ಪನೆ ಮೂಲಕ ಒಂದು ಹಬ್ಬವನ್ನು ಆಚರಿಸ್ತೀವಿ. ಹಾಗೆ ಆದಿತ್ಯವಾರ ಇಲ್ಲಿ ಸಾಧಾರಣ 100 ಭಾರತ ನಾಟ್ಯ ಶಾಸ್ತ್ರದ ಒಂದು ಕಲೆ ಇಲ್ಲಿ ಪ್ರದರ್ಶಿತ ಆಗ್ತುಂಟು. ಎಲ್ಲರೂ ಅವರವರ ತಮ್ಮ ಭರತನಾಟ್ಯವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಕೃಷ್ಣನಿಗೆ ಕಲಾ ಸೇವೆಯಾಗಿ. ಆ ನಿಟ್ಟಿನಲ್ಲಿ ಅದನ್ನು ನೃತ್ಯೋತ್ಸವ ಅಂತ ಮಾಡಿದೆ. ಅಂದರೆ ಅಲ್ಲಿ ಏನು ವಿಶೇಷ ಇಲ್ಲದರೂ ನಾವು ನೃತ್ಯಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದೇವೆ. ಅಂದರೆ ಎಲ್ಲ ಕೃಷ್ಣ ದೊಡ್ಡ ನೃತ್ಯ ಪ್ರಿಯ. ನಾವು ನಟರಾಜನಿಗೆ ಹೇಗೆ ನೃತ್ಯ ಪ್ರಿಯ ಹೇಳ್ತೇವೆ, ಹಾಗೆ ಕಾಳಿಯ ಮರ್ದನದಲ್ಲಿ ಕೃಷ್ಣ ಕುಣಿದಷ್ಟು ಯಾರೂ ಕುಣಿಲಿಲ್ಲ. ಆದ್ದರಿಂದ ದೊಡ್ಡ ನೃತ್ಯಪಟುವನು ಕೃಷ್ಣ, ಅದರಿಂದ ನೃತ್ಯೋತ್ಸವ ಅಂತ. ಹಾಗೆ ಸೋಮವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ, ಅಂದರೆ ಅವನದು ಅರ್ಘ್ಯ ಪ್ರದಾನ, ಅವನನ್ನು ಸ್ಮರಣೆ ಮಾಡುವ ದಿನ. ಆ ಒಂದು ವ್ಯವಸ್ಥೆಯಲ್ಲಿ ಅರ್ಘ್ಯ ಪ್ರದಾನ ರಾತ್ರಿ 12 ಹೇಳಕ್ಕೆ. ಮರು ದಿವಸ ಇನ್ನೊಂದು ಖುಷಿ ಲೀಲೋತ್ಸವ, ಕೃಷ್ಣ ಮಡಕೆ ಒಡೆಯುವುದು, ಹುಲಿವೇಷ ಕುಣಿತ, ಜಾನಪದಗಳು. ಸೊ ಈ ಎಲ್ಲ 7 ಉತ್ಸವಗಳು ಒಂದು ವೈವಿಧ್ಯವಾಗಿ ಸಂಪೂರ್ಣ ಭಗವಂತನಿಗೋಸ್ಕರ ನಡೆಸಲ್ಪಡಲು ಒಂದು ಪ್ರಕ್ರಿಯೆ. ಇದು ಶ್ರೀಗಳವರ ದೊಡ್ಡ ಸಂದೇಶ.